ನಮಸ್ತೆ. ಎಲೆಕ್ಟ್ರಿಕಲ್ ಅಪಘಾತಗಳನ್ನು ತಡೆಯುವ ಕ್ರಮಗಳು ಮತ್ತು ಅಂತಹ ಅಪಘಾತಗಳಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತ ತರಗತಿಗೆ ಸ್ವಾಗತ. ಈಗ ತರಗತಿಯನ್ನ ಆರಂಭಿಸೋಣ. ಈಗ ಈ ತರಗತಿಯ ಉದ್ದೇಶಗಳನ್ನು ನೋಡೋಣ. ಈ ತರಗತಿಯು ಪೂರ್ಣಗೊಳ್ಳುವಷ್ಟರಲ್ಲಿ ನೀವು ಈ ಕೆಳಗಿನವುಗಳನ್ನು ಕಲಿತಿರುತ್ತೀರಿ. ಎಲೆಕ್ಟ್ರಿಕ್ ಶಾಕ್ ಅನ್ನು ವಿವರಿಸುವುದು, ಎಲೆಕ್ಟ್ರಿಕ್ ಶಾಕ್ನ ಪರಿಣಾಮಗಳನ್ನು ವಿವರಿಸುವುದು, ಎಲೆಕ್ಟ್ರಿಕ್ ಶಾಕ್ ಸಮಯದಲ್ಲಿ ರೋಗಿಗೆ ಚಿಕಿತ್ಸೆ ನೀಡುವ ಕ್ರಮಗಳನ್ನು ವಿವರಿಸುವುದು, ಎಲೆಕ್ಟ್ರಿಕ್ ಉಪಕರಣಗಳ ಸುತ್ತ ಸುರಕ್ಷಾ ಕ್ರಮಗಳನ್ನು ವಿವರಿಸುವುದು, ಲೈವ್ ಎಲೆಕ್ಟ್ರಿಕ್ ವೈರ್ನಿಂದ ವ್ಯಕ್ತಿಯನ್ನು ಡಿಸ್ಕನೆಕ್ಟ್ ಮಾಡುವುದು. ಮೊದಲಿಗೆ ಎಲೆಕ್ಟ್ರಿಕ್ ಶಾಕ್ ಎಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಒಬ್ಬ ವ್ಯಕ್ತಿಯು ಎಲೆಕ್ಟ್ರಿಕಲ್ ಲೈವ್ ವೈರ್ನ ಸಂಪರ್ಕಕ್ಕೆ ಬಂದಾಗ ಮತ್ತು ಅವನು ತನ್ನನ್ನು ತಾನು ಇನ್ಸುಲೇಟ್ ಮಾಡಿಕೊಂಡಿಲ್ಲವಾದರೆ ಆಗ ಅವನ ಶರೀರದಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಹರಿಯುತ್ತದೆ. ಮಾನವನ ದೇಹದ ಕೆಲವು ಭಾಗಗಳಿಗೆ ಮತ್ತು ಕೆಲವೊಮ್ಮೆ ವ್ಯಕ್ತಿಯ ಪ್ರಾಣಕ್ಕೆ ಎಲೆಕ್ಟ್ರಿಕ್ ಶಾಕ್ ಅಪಾಯಕಾರಿಯಾಗಬಹುದು. ಎಲೆಕ್ಟ್ರಿಕ್ ಶಾಕ್ನ ತೀವ್ರತೆಯು ಈ ಕೆಳಗಿನವುಗಳನ್ನು ಅವಲಂಬಿಸಿದೆ: ದೇಹದ ಮೂಲಕ ಕರೆಂಟ್ ಪಾಸ್ ಆಗುವ ಮಟ್ಟ ಹಾಗೂ ಎಷ್ಟು ಸಮಯದವರೆಗೆ ದೇಹದ ಮೂಲಕ ಕರೆಂಟ್ ಪಾಸ್ ಆಗುತ್ತದೆ. ಆದ್ದರಿಂದ ಕರೆಂಟ್ ಹೆಚ್ಚಾದಷ್ಟೂ ಅಥವಾ ಸಮಯ ಹೆಚ್ಚಿದಷ್ಟೂ ಆ ಶಾಕ್ ಕ್ಯಾಶುಯಾಲಿಟಿಗೆ ಕಾರಣವಾಗಬಹುದು. ಜೊತೆಗೆ ಶಾಕ್ನ ತೀವ್ರತೆಯ ಮೇಲೆ ಪ್ರಭಾವ ಬೀರುವ ಇತರ ಅಂಶಗಳೆಂದರೆ ಶಾಕ್ ಪಡೆಯುವ ವ್ಯಕ್ತಿಯ ವಯಸ್ಸು, ಸುತ್ತಲಿನ ಹವಾಮಾನ ಪರಿಸ್ಥಿತಿ, ಫ್ಲೋರ್ ಪರಿಸ್ಥಿತಿ ಅಂದರೆ ವೆಟ್ ಅಥವಾ ಡ್ರೈ, ವೋಲ್ಟೇಜ್ ಮತ್ತು ಕರೆಂಟ್ ಲೆವೆಲ್ ಹಾಗೂ ವಿವಿಧ ಉಪಕರಣಗಳ ಇನ್ಸುಲೇಟಿಂಗ್ ಪ್ರಾಪರ್ಟಿ. ಮುಂದೆ ಎಲೆಕ್ಟ್ರಿಕ್ ಶಾಕ್ನ ಪರಿಣಾಮಗಳನ್ನು ನೋಡೋಣ. ಬೇರೆ ಬೇರೆ ಕರೆಂಟ್ ವ್ಯಾಲ್ಯೂಗಳಲ್ಲಿ ಎಲೆಕ್ಟ್ರಿಕ್ ಶಾಕ್ನ ಪರಿಣಾಮಗಳು ಬದಲಾಗಬಹುದು. 1 ಮಿಲಿ ಆಂಪಿಯರ್ನಿಂದ 5 ಮಿಲಿ ಆಂಪಿಯರ್ನ ಕರೆಂಟ್ ಕಡಿಮೆ ರಿಸ್ಕ್ನದಾಗಿದ್ದು ಒಂದು ಟಿಂಗ್ಲಿಂಗ್ ಸೆನ್ಸೇಷನ್ ಅನ್ನು ನೀಡುತ್ತದೆ. 10 ಮಿಲಿ ಆಂಪಿಯರ್ನಿಂದ 300 ಮಿಲಿ ಆಂಪಿಯರ್ ಕರೆಂಟ್ ಮಧ್ಯಮ ಅಪಾಯವನ್ನು ಹೊಂದಿದೆ ಮತ್ತು ಇದು ಸಸ್ಟೈನ್ಡ್ ಮಸ್ಕ್ಯುಲರ್ ಕಾಂಟ್ರಾಕ್ಷನ್ ಮತ್ತು ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ಗೆ ಕಾರಣವಾಗಬಹುದು. 300 ಮಿಲಿ ಆಂಪಿಯರ್ ಮತ್ತು ಅದಕ್ಕಿಂತ ಹೆಚ್ಚಿನ ಕರೆಂಟ್ ಹೆಚ್ಚಿನ ಅಪಾಯವನ್ನು ಹೊಂದಿದೆ ಮತ್ತು ಡಿಫಿಬ್ರಿಲೇಷನ್ ಮತ್ತು ಸುಟ್ಟಗಾಯಗಳಿಗೆ ಕಾರಣವಾಗಬಹುದು. 1 ಮಿಲಿ ಆಂಪಿಯರ್ನಿಂದ 5 ಮಿಲಿ ಆಂಪಿಯರ್ ವರೆಗಿನ ಅತ್ಯಂತ ಕಡಿಮೆ ಕರೆಂಟ್ ಲೆವೆಲ್ನಲ್ಲಿ ಎಲೆಕ್ಟ್ರಿಕ್ ಶಾಕ್ನ ಪರಿಣಾಮವು ಕೇವಲ ಅಹಿತಕರ ಟಿಂಗ್ಲಿಂಗ್ ಸೆನ್ಸೇಷನ್ ಆಗಿರಬಹುದು. ಆದರೆ ಯಾರಾದರೂ ತನ್ನ ಬ್ಯಾಲೆನ್ಸ್ ಅನ್ನು ಕಳೆದುಕೊಳ್ಳಲು ಮತ್ತು ಬೀಳಲು ಈ ಶಾಕ್ ಸಾಕಾಗಬಹುದು. ಇದು ಅಪಘಾತಕ್ಕೆ ಕಾರಣವಾಗುತ್ತದೆ. 10 ಮಿಲಿ ಆಂಪಿಯರ್ನಿಂದ 300 ಮಿಲಿ ಆಂಪಿಯರ್ ವರೆಗಿನ ಕರೆಂಟ್ ಲೆವೆಲ್ನಲ್ಲಿ ಸ್ನಾಯುಗಳು ಸಂಕುಚಿತಗೊಳ್ಳಬಹುದು ಮತ್ತು ವ್ಯಕ್ತಿಯು ತನ್ನನ್ನು ತಾನು ಸಂಪರ್ಕದಿಂದ ಬ್ರೇಕ್ ಆಫ್ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅವನು ಪ್ರಜ್ಞೆಯನ್ನು ಕಳೆದುಕೊಳ್ಳಬಹುದು. ಹೃದಯದ ಸ್ನಾಯುಗಳೂ ಕೂಡ ಸಂಕುಚಿತಗೊಳ್ಳಬಹುದು. 300 ಮಿಲಿ ಆಂಪಿಯರ್ ಮತ್ತು ಅದಕ್ಕಿಂತ ಹೆಚ್ಚಿನ ಕರೆಂಟ್ ಲೆವೆಲ್ನಲ್ಲಿ ಶಾಕ್ ಅನ್ನು ಪಡೆಯುವ ವ್ಯಕ್ತಿಯು ಅವನ ಪಾದಗಳಿಂದ ಎಸೆಯಲ್ಪಡಬಹುದು ಮತ್ತು ತೀವ್ರವಾದ ನೋವನ್ನು ಅನುಭವಿಸಬಹುದು ಹಾಗೂ ಅದರ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ನಲ್ಲಿ ಬರ್ನ್ಸ್ ಆಗಬಹುದು. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಮಾರಣಾಂತಿಕವಾಗಿದೆ. ಎಲೆಕ್ಟ್ರಿಕ್ ಶಾಕ್ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಿಳಿಯೋಣ. ಎಲೆಕ್ಟ್ರಿಕ್ ಶಾಕ್ಗೆ ಗುರಿಯಾದ ವ್ಯಕ್ತಿಯು ಸಪ್ಲೈನ ಸಂಪರ್ಕದಲ್ಲಿದ್ದರೆ ಆ ವ್ಯಕ್ತಿಯನ್ನು ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ನಿಂದ ಬಿಡಿಸಲು ಮರ ಅಥವಾ ರಬ್ಬರ್ನಂತಹ ಸೂಕ್ತವಾದ ನಾನ್ ಎಲೆಕ್ಟ್ರಿಕಲ್ ವಸ್ತುವನ್ನು ಆಯ್ಕೆ ಮಾಡಿ. ಎಲೆಕ್ಟ್ರಿಕ್ ಪವರ್ ಅನ್ನು ಸ್ವಿಚ್ ಆಫ್ ಮಾಡಿ, ನಿಮ್ಮನ್ನು ನೀವು ಇನ್ಸುಲೇಟ್ ಮಾಡಿಕೊಳ್ಳಿ ಮತ್ತು ವ್ಯಕ್ತಿಯನ್ನು ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟ್ನಿಂದ ಎಳೆದುಕೊಳ್ಳಿ ಅಥವಾ ಎಲೆಕ್ಟ್ರಿಕ್ ಪ್ಲಗ್ನಿಂದ ಮೇನ್ಸ್ ಅನ್ನು ತೆಗೆಯಿರಿ. ವಿಕ್ಟಿಮ್ನೊಂದಿಗಿನ ನೇರ ಸಂಪರ್ಕವನ್ನು ತಪ್ಪಿಸಿ. ರಬ್ಬರ್ ಗ್ಲೌಸ್ ಸಿಗದಿದ್ದರೆ ಒಣಬಟ್ಟೆ ಅಥವಾ ಪೇಪರ್ನಿಂದ ನಿಮ್ಮ ಕೈಗಳನ್ನು ಸುತ್ತಿಕೊಳ್ಳಿ ಅಥವಾ ಒಣ ಮರದ ತುಂಡಿನಂತಹ ಇನ್ಸುಲೇಟೆಡ್ ಟೂಲ್ ಬಳಸಿ ವಿಕ್ಟಿಮ್ ಮತ್ತು ಎಲೆಕ್ಟ್ರಿಕ್ ಸೋರ್ಸ್ನ ನಡುವಿನ ಸಂಪರ್ಕವನ್ನು ಕಡಿದುಹಾಕಿ.
ಇನ್ನೊಂದು ಪರ್ಯಾಯವೆಂದರೆ ಒಣಮರ, ರಬ್ಬರ್ ಅಥವಾ ಪ್ಲಾಸ್ಟಿಕ್ನಂತಹ ಯಾವುದಾದರೂ ಇನ್ಸುಲೇಟಿಂಗ್ ವಸ್ತುವಿನ ಮೇಲೆ ನಿಂತುಕೊಳ್ಳುವುದು ಅಥವಾ ನಿಮ್ಮನ್ನು ಇನ್ಸುಲೇಟ್ ಮಾಡಿಕೊಳ್ಳಬಹುದಾದ ಯಾವುದೇ ವಸ್ತು ಕೈಯಲ್ಲಿದ್ದರೆ ಅದರಿಂದ ವ್ಯಕ್ತಿಯನ್ನು ಕೇಬಲ್ ಅಥವಾ ಎಕ್ವಿಪ್ಮೆಂಟ್ ಅಥವಾ ಪಾಯಿಂಟ್ ಫ್ರೀನಿಂದ ತಳ್ಳುವ ಅಥವಾ ಎಳೆಯುವ ಮೂಲಕ ಸಂಪರ್ಕವನ್ನು ಬ್ರೇಕ್ ಮಾಡುವುದು. ನಿಮ್ಮ ವೈಯಕ್ತಿಕ ಸುರಕ್ಷತೆಯನ್ನು ಅತ್ಯಂತ ಆದ್ಯತೆಯೊಂದಿಗೆ ಖಚಿತಪಡಿಸಿಕೊಳ್ಳಿ. ವಿಕ್ಟಿಮ್ ಕಂಬದ ಮೇಲೆ ಅಥವಾ ಎತ್ತರದ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದರೆ ಅವರು ಬೀಳದಂತೆ ತಡೆಯಲು ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಥವಾ ಕನಿಷ್ಠ ಅವರ ಬೀಳುವಿಕೆ ಸುರಕ್ಷಿತವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಈಗ ಎಲೆಕ್ಟ್ರಿಕ್ ಶಾಕ್ಗೆ ಒಳಗಾದ ವಿಕ್ಟಿಮ್ಗೆ ಕೊಡಬೇಕಾದ ಚಿಕಿತ್ಸೆಯನ್ನು ನೋಡೋಣ. ಸ್ಟರೈಲ್ ಡ್ರೆಸ್ಸಿಂಗ್ನಿಂದ ಸುಟ್ಟ ಜಾಗವನ್ನು ಕವರ್ ಮಾಡಿ. ಸಾಧ್ಯವಾದಷ್ಟೂ ಬೇಗ ಅವರಿಗೆ ಚಿಕಿತ್ಸೆ ನೀಡಲು ವೈದ್ಯರ ಸಹಾಯ ತೆಗೆದುಕೊಳ್ಳಿ. ಎಲೆಕ್ಟ್ರಿಕ್ ಶಾಕ್ ನಂತರ ವಿಕ್ಟಿಮ್ ಪ್ರಜ್ಞಾಹೀನರಾಗಿದ್ದರೆ ಅವರಿಗೆ ತಕ್ಷಣ ಪ್ರಥಮ ಚಿಕಿತ್ಸೆಯನ್ನು ನೀಡುವ ವ್ಯವಸ್ಥೆ ಮಾಡಿ. ರೆಸ್ಕ್ಯೂವರ್ಗಳು ಪ್ರಥಮ ಚಿಕಿತ್ಸೆಯಲ್ಲಿ ಉತ್ತಮ ತರಬೇತಿ ಪಡೆದಿದ್ದಾರೆಂಬುದನ್ನು ಖಚಿತಪಡಿಸಿಕೊಳ್ಳಿ. ಅದಾದ ನಂತರ ಕೂಡಲೇ ಅವರನ್ನು ವೈದ್ಯಕೀಯ ಚಿಕಿತ್ಸೆಗೆ ಕಳುಹಿಸಿ. ನಂತರ ನಾವು ವಿದ್ಯುತ್ ಉಪಕರಣಗಳಿಗೆ ಸಂಬಂಧಪಟ್ಟ ಸುರಕ್ಷತಾ ಕ್ರಮಗಳನ್ನು ನೋಡೋಣ. ತರಬೇತಿ ಪಡೆದ ಅರ್ಹ ವ್ಯಕ್ತಿಗಳು ಮಾತ್ರ ಎಲೆಕ್ಟ್ರಿಕಲ್ ವರ್ಕ್ ಮಾಡಬೇಕು. ಲೈವ್ ಸರ್ಕ್ಯೂಟ್ಸ್ನಲ್ಲಿ ಕೆಲಸ ಮಾಡಬೇಡಿ. ಅನಿವಾರ್ಯವಾದರೆ ರಬ್ಬರ್ ಗ್ಲೌಸ್, ರಬ್ಬರ್ ಮ್ಯಾಟ್ಸ್ ಉಪಯೋಗಿಸಿ. ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ನಲ್ಲಿ ಕೆಲಸ ಮಾಡುವಾಗ ಮರದ ಅಥವಾ ಪಿವಿಸಿ ಇನ್ಸುಲೇಟೆಡ್ ಹ್ಯಾಂಡಲ್ ಸ್ಕ್ರೂ ಡ್ರೈವರ್ಸ್ ಬಳಸಿ. ಬೇರ್ ಕಂಡಕ್ಟರ್ಗಳನ್ನು ಮುಟ್ಟಬೇಡಿ. ಸ್ವಿಚ್ ಪ್ಯಾನಲ್ಸ್, ಕಂಟ್ರೋಲ್ ಗೇರ್ಸ್ ಮುಂತಾದವುಗಳ ಮೇಲೆ ಕೆಲಸ ಮಾಡುವಾಗ ರಬ್ಬರ್ ಮ್ಯಾಟ್ಸ್ ಮೇಲೆ ನಿಂತುಕೊಳ್ಳಿ. ಈಗ ಲೈವ್ ಸಪ್ಲೈನಿಂದ ಒಬ್ಬ ವ್ಯಕ್ತಿಯನ್ನು ಡಿಸ್ಕನೆಕ್ಟ್ ಮಾಡುವ ವಿಧಾನವನ್ನು ನೋಡೋಣ. ಎಲೆಕ್ಟ್ರಿಕ್ ಶಾಕ್ ಅನ್ನು ಪಡೆಯುವ ವ್ಯಕ್ತಿಯನ್ನು ಗಮನಿಸಿ. ಬೇಗನೆ ಸಂದರ್ಭವನ್ನು ಇಂಟರ್ಪ್ರಿಟ್ ಮಾಡಿ. ಸಪ್ಲೈಯನ್ನು ಡಿಸ್ಕನೆಕ್ಟ್ ಮಾಡುವ ಮೂಲಕ ಅಥವಾ ಇನ್ಸುಲೇಟಿಂಗ್ ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ಉಪಯೋಗಿಸುವ ಮೂಲಕ ವಿಕ್ಟಿಮ್ ಅನ್ನು ಲೈವ್ ಎಕ್ವಿಪ್ಮೆಂಟ್ನಿಂದ ಸುರಕ್ಷಿತವಾಗಿ ತೆಗೆಯಿರಿ. ವಿಕ್ಟಿಮ್ ಅನ್ನು ದೈಹಿಕವಾಗಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ. ವಿಕ್ಟಿಮ್ನ ಸಹಜ ಉಸಿರಾಟ ಮತ್ತು ಪ್ರಜ್ಞಾಸ್ಥಿತಿಯನ್ನು ಪರೀಕ್ಷಿಸಿ. ಪರಿಸ್ಥಿತಿಗೆ ಅನುಗುಣವಾಗಿ ತರಬೇತಿ ಹೊಂದಿದ ರೆಸ್ಕ್ಯೂವರ್ನಿಂದ ಪ್ರಥಮ ಚಿಕಿತ್ಸೆ ಕೊಡಿಸಿ ಮತ್ತು ಕೂಡಲೇ ವಿಕ್ಟಿಮ್ ಅನ್ನು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಕಳುಹಿಸಿ. ವಿಕ್ಟಿಮ್ ಅನ್ನು ಹ್ಯಾಂಡಲ್ ಮಾಡುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ಈ ಮೊದಲೇ ಚರ್ಚಿಸಲಾಗಿದೆ. ನಾವು ಇದುವರೆಗೆ ಕಲಿತಿರುವ ಅಂಶಗಳನ್ನು ಪುನರವಲೋಕನ ಮಾಡೋಣ. ಎಲೆಕ್ಟ್ರಿಕ್ ಶಾಕ್ ಅನ್ನು ವ್ಯಾಖ್ಯಾನಿಸುವುದು. ಎಲೆಕ್ಟ್ರಿಕ್ ಶಾಕ್ನ ಪರಿಣಾಮಗಳನ್ನು ವ್ಯಾಖ್ಯಾನಿಸುವುದು. ಎಲೆಕ್ಟ್ರಿಕ್ ಶಾಕ್ ಸಮಯದಲ್ಲಿ ವಿಕ್ಟಿಮ್ಗೆ ಚಿಕಿತ್ಸೆ ನೀಡಲು ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ವಿವರಿಸುವುದು. ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಸುತ್ತ ಸುರಕ್ಷತಾ ಕ್ರಮಗಳನ್ನು ವಿವರಿಸುವುದು. ಲೈವ್ ಎಲೆಕ್ಟ್ರಿಕ್ ವೈರ್ನಿಂದ ಒಬ್ಬ ವ್ಯಕ್ತಿಯನ್ನು ಡಿಸ್ಕನೆಕ್ಟ್ ಮಾಡುವುದು. ಇಲ್ಲಿಯವರೆಗೆ ಎಲೆಕ್ಟ್ರಿಕಲ್ ಅಪಘಾತಗಳನ್ನು ತಡೆಗಟ್ಟುವ ಕ್ರಮಗಳು ಮತ್ತು ಇಂತಹ ಅಪಘಾತಗಳಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಕಲಿತೆವು. ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸ್ತೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.